ನಾಡು ಹುಬ್ಬಳ್ಳಿಯ ಎಲ್ಲ ಪ್ರೀತಿಯ ಕಲಾಭಿಮಾನಿಗಳಿಗೆ ಈ ನಿಮ್ಮ ಕಾಮಿಡಿ ಕಿಲಾಡಿಗಳು ಶುಭಲಕ್ಷ್ಮಿ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮೊದಲನೇ ಸಲ ನಾನು ರಂಗ ಪ್ರವೇಶ ಮಾಡ್ತಾ ಇರೋದು. ತುಂಬಾ ಅಂದ್ರೆ ಲೈವ್ ಆಡಿಯನ್ಸ್ ನೋಡ್ತಾ ಇರೋದು ತುಂಬಾ ದಿನಗಳ ನಂತರ ನೋಡ್ತಾ ಇದ್ದೀನಿ. ನಿಮ್ಮ ರಿಯಾಕ್ಷನ್ಸ್ ಇರ್ಬೋದು, ಎಲ್ಲ ತುಂಬಾ ಅದ್ಭುತವಾದಂಥ ಅನುಭವ ಇದು, ಹೇಳ್ಕೊಳಕ್ಕಾಗೋದಿಲ್ಲ. ಬಟ್ ನಮ್ಮ ಕಾಪು ಕಲ್ಲೂರು ಮಾಲೀಕರು ಹೇಳಿದ ಹಾಗೆ ತುಂಬ ಪ್ರಯೋಗಗಳು ಮಳೆಯಿಂದನೋ ಅಥವಾ ಏನೋ ಗೊತ್ತಿಲ್ಲ ಪ್ರೇಕ್ಷಕರು ಬರ್ತಾ ಇಲ್ಲ ನಾಟಕ ನೋಡೋದಕ್ಕೆ ಅನ್ನೋಂಥದ್ದು. ಬಟ್ ನಾನು ಕೇಳ್ಕೊಳ್ಳೋದು ಏನಂತಂದರೆ, ನಿಮ್ಮ ಚಪ್ಪಾಳೆ ಸೌಂಡ್ ಇಲ್ಲದೆ ನಮಗೆ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಆಗೋದೇ ಇಲ್ಲ. ಈ ಚಪ್ಪಾಳೆ ಯಾಕೆ ಹೇಳ್ತೀನಿ ಅಂದರೆ, ಜಗ್ಗೇಶ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಎಲ್ಲಿವರೆಗೂ ಚಪ್ಪಾಳೆ ಇರುತ್ತೋ ಅಲ್ಲಿವರೆಗೂ ಒಬ್ಬ ಕಲಾವಿದ ಜೀವಂತನಾಗಿರ್ತಾನೆ, ಯಾವತ್ತು ಚಪ್ಪಾಳೆ ನಿಲ್ಲುತ್ತೋ ಆವತ್ತು ಆ ಕಲಾವಿದನ ಅಂತ್ಯ ಆಗುತ್ತೆ ಅಂತ. ಬಟ್ ನಾನು ರಂಗಭೂಮಿ ಕಲಾವಿದರ ಮಗಳಾಗಿ ಕೇಳ್ಕೊಳ್ಳೋದಿಷ್ಟೇ, ಈ ರಂಗಭೂಮಿ ಕಲಾವಿದರು ಯಾವತ್ತೂ ಜೀವಂತವಾಗಿರಲಿ, ಯಾವತ್ತೂ ನಶಿಸೋದು ಬೇಡ ಅಂತ. ಉತ್ತರ ಕರ್ನಾಟಕದ ಹೆಮ್ಮೆಯ ಕಲೆಯಾದ ನಾಟಕವನ್ನು ಉಳಿಸಿ, ಆದಷ್ಟು ನೀವಿಷ್ಟು ಜನ ಬಂದಿದ್ದೀರಾ, ನೀವು ಹೋಗಿ ಒಂದು 4 ಜನಕ್ಕೆ ಹೇಳೋದ್ರಿಂದ ಇನ್ನಷ್ಟು ಜನ ಬಂದು ನಾಟಕವನ್ನು ನೋಡಿ ರಂಗಭೂಮಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಹೋಗಿ ಇದನ್ನ ಪ್ರಚಾರದಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನಗೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಶೀರ್ವಾದ ಮಾಡ್ತಿದ್ದೀರಾ. ಉತ್ತರ ಕರ್ನಾಟಕಕ್ಕೆ ಬರೋದಂದ್ರೆ ಒಂದು ಖುಷಿ, ಇಲ್ಲಿ ಸಿಕ್ಕಂಥ ಪ್ರೀತಿ ಬೇರೆ ಎಲ್ಲೂ ಸಿಗೋದಿಲ್ಲ. ಪ್ರತಿ ರಂಗಭೂಮಿ ಕಲಾವಿದರು ಅಷ್ಟೇ ಅಲ್ಲ, ಸೀರಿಯಲ್, ಸಿನಿಮಾ ಪ್ರತಿಯೊಬ್ಬರು ಇವತ್ತೊಂದು ತುತ್ತು ತಿಂತಾ ಇರೋದೇ ಉತ್ತರ ಕರ್ನಾಟಕದ ಜನತೆಯಿಂದ. ನಿಮ್ಮ ಅಭಿಮಾನ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು.